ಹಾಸನ ಜಿಲ್ಲೆಯಿಂದ ಬಂದಿರುವಂತ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಈ ಜನಾಕ್ರೋಶ ಯಾತ್ರೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನಾಯಕರು, ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತ ದುರಾಡಳಿತ ಮಾಡ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಸಂದೇಶ ಕೊಡುವ ಸಲುವಾಗಿ ಜನಾಕ್ರೋಶ ಯಾತ್ರೆಯನ್ನ ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡಿರುವಂತ ನಮ್ಮ ನಿಮ್ಮೆಲ್ಲರ ನಾಯಕರಾದ BY ವಿಜೇಂದ್ರಣ್ಣನವರೇ, ವಿರೋಧ ಪಕ್ಷದ ನಾಯಕರು ಆತ್ಮೀಯರು ಆಗಿರುವಂತ ಅಶೋಕಣ್ಣನವರೇ, ಮತ್ತೋರ್ವ ಹಿರಿಯರು CT ರವೀಂದ್ರಣ್ಣವರೇ, ಶ್ರೀರಾಮುಲಣ್ಣವರೇ, ಶಾಸಕರಾದ ಸಿಮೆಂಟ್ ಮಂಜಣ್ಣವರೇ, ಉಳಿಲಿ ಸುರೇಶಣ್ಣನವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ನನ್ನ ಸಹೋದರ ಜಿಲ್ಲಾಧ್ಯಕ್ಷರಾದಂತ ಸಿದ್ದೇಶ್ ನಾಗೇಂದ್ರಣ್ಣನವರೇ, ಇಲ್ಲಿ ವೇದಿಕೆ ಮೇಲಿರುವಂತ ಎಲ್ಲ ಗೌರವಾನ್ವಿತ ಹಿರಿಯರೇ, ಮುಖ್ಯವಾಗಿ ರವಿಕುಮಾರ್ ಜಿ ಅವರೇ, ಇವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ಬೆಲೆ ಏರಿಕೆ ಮಾಡೋದ್ರ ಜೊತೆಯಾಗಿ ತುಷ್ಟೀಕರಣದ ರಾಜಕಾರಣವನ್ನ ಮಾಡ್ತಾ ಇದೆ. ಬೆಲೆ ಏರಿಕೆ ಅಂತ ಹೇಳಿದ್ರೆ 9 ರೂಪಾಯಿ ಹಾಲಿನ ದರವನ್ನ ಏರಿಸಿ 4 ರೂಪಾಯಿ ರೈತರು ಕೊಡ್ತಾ ಇದ್ದಾರೆ. ಅದರ ಅರ್ಥ ರೈತರಿಗೂ ಕೊಟ್ಟಂಗಾಗಬೇಕು, ಗ್ರಾಹಕರಿಗೂ ಬರೆ ಹಾಕ್ಬೇಕು. ಪೆಟ್ರೋಲ್ ದರವನ್ನ ಸುಂಕವನ್ನ ಏನಿದೆ ಪೆಟ್ರೋಲಿಯಂ ದರದ ಸುಂಕವನ್ನ ಏರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರೆಲ್ಲರ ಪರಿಣಾಮವಾಗಿ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತ ಆಗಿದೆ. ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು ಭಾಷಣ ಮಾಡುವಂತ ಸಂದರ್ಭ ಅಲ್ಲ. ಇನ್ನು 3 ವರ್ಷಗಳ ಕಾಲ ಇದೆ. ಇವತ್ತು ಬಂದು ನಿಮ್ಮೆಲ್ಲರ ನಡುವೆ ನಿಂತಿರುವಂತದ್ದು ರಾಜ್ಯಾಧ್ಯಕ್ಷರ ನೇತೃತ್ವದ ತಂಡ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಬಂದಿದೆ ಹೊರತು ಯಾವುದೇ ಚುನಾವಣೆಯ ಗಿಮಿಕ್ ಮಾಡ್ಲಿಕ್ಕೆ ಬಂದಿಲ್ಲ. ಈ ಜನರ ಆಕ್ರೋಶ ಕಾಂಗ್ರೆಸ್ ಸರ್ಕಾರಕ್ಕೆ ತಲುಪಿದ್ರು ಮಾತ್ರ ಜನಸಾಮಾನ್ಯರಿಗೆ ಬರೆ ಹಾಕೋದನ್ನ ನಿಲ್ಲಿಸಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಇವತ್ತು ಬಂದಿರುವಂತದ್ದು. ನಾನು ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ, ರಾಜ್ಯ ನಾಯಕರುಗಳು ಬಂದಿದ್ದಾರೆ, ಹಾಗಾಗಿ ಅವರು ಮಾತನಾಡಲಿದ್ದಾರೆ. ನಿಮ್ಮೆಲ್ಲರಿಗೂ ವಿನಂತಿ ಮಾಡೋದಿಷ್ಟೇ, ಇಲ್ಲಿ ಏನು ರಾಜ್ಯದ ನಾಯಕರುಗಳು ಸಂದೇಶವನ್ನ ಕೊಡ್ತಾರೆ ಅದನ್ನ ಪ್ರತಿ ಗ್ರಾಮದಲ್ಲೂ ತಿಳಿಸುವಂತ ಕೆಲಸವನ್ನ ಮಾಡಬೇಕು. ಜನಸಾಮಾನ್ಯರಲ್ಲಿ ಕಾಂಗ್ರೆಸ್ ವಿರುದ್ಧ ಇರುವಂತಹ ಆಕ್ರೋಶದ ಏನು ಹುರುಳುಗಳಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ಇಲ್ಲಿ ನಡೆದಿರುವಂತ ಎಲ್ಲ ಕಾರ್ಯಕರ್ತರು ಮಾಡಬೇಕು. ಈ ಮಳೆಯ ನಡುವೆ ಜನರ ಆಕ್ರೋಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ 1 ಕಿಲೋಮೀಟರ್ಗಳ ಕಾಲ ಯಾವುದೇ ಚುನಾವಣೆ ಸಂದರ್ಭ ಅಲ್ಲ, ಆದ್ರೂ ಕೂಡ ಸರ್ಕಾರದ ಮೇಲಿರುವ ಆಕ್ರೋಶವನ್ನು ಹೊರಹಾಕಬೇಕು ಅಂತ ಹೇಳಿ ಮಳೆಯಲ್ಲಿ ನೆನ್ಕೊಂಡು ಇವತ್ತು ಪಾದಯಾತ್ರೆಯನ್ನ ಮಾಡಿದ್ದೀವಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ ಭಾವಿಸ್ತಾ ಹಿರಿಯರು ಮಾತನಾಡ್ತಾರೆ. ನಾನು ಹೆಚ್ಚು ಮಾತನಾಡಕ್ಕೋಲ್ಲ, ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.